ಇನ್ನು ಇವತ್ತು ಸಂಜೆಯೇ ಅಜಿತ್ ಪವಾರ್ ಅಂತ್ಯಕ್ರಿಯೆ ನೆರವೇರುತ್ತೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಜೆಟ್ ಪತನದಲ್ಲಿ ಈಗಾಗಲೇ ಮೃತದೇಹಗಳು ಸುಟ್ಟು ಕರಕಲಾಗಿರುವ ಹಿನ್ನೆಲೆ ಬಹುತೇಕ ಇವತ್ತು ಸಂಜೆನೇ ಅಜಿತ್ ಪವಾರ್ ಅಂತ್ಯಕ್ರಿಯೆ ನೆರವೇರುತ್ತೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಕಾರಣ ಜೆಟ್ ಅಪಘಾತದಲ್ಲಿ ಮೃತದೇಹಗಳು ಸುಟ್ಟು ಕರಕಲಾಗಿದೆ. ಮೃತದೇಹ ಸಂಪೂರ್ಣ ಸುಟ್ಟು ಕರಕಲಾಗಿರೋದು, ಅದರ ಜೊತೆಗೆ ಹೆಚ್ಚು ಕಾಲ ಸಂರಕ್ಷಣೆ ಮಾಡೋದು ಕೂಡ ಅಸಾಧ್ಯ ಅಂತ ವೈದ್ಯರು ಹೇಳಿದ್ದಾರೆ. ಈ ಹಿನ್ನೆಲೆ ಇವತ್ತು ಸಂಜೆ ಅಜಿತ್ ಪವಾರ್ ಅಂತಿಮ ವಿಧಿವಿಧಾನ ನೆರವೇರುವ ಸಾಧ್ಯತೆ ಇದೆ. ಮೃತದೇಹಗಳನ್ನು ಗುರುತು ಹಚ್ಚೋದು ಕೂಡ ಭಾರಿ ಕಷ್ಟ ಆಗಿದೆ. ಅವರ ಕೈಗಡಿಯಾರದಿಂದ ಅಜಿತ್ ಪವಾರ್ ಮೃತದೇಹವನ್ನು ಪತ್ತೆ ಮಾಡಲಾಗಿದೆ. ಇನ್ನು ಹೆಚ್ಚು ಹೊತ್ತು ಸಂರಕ್ಷಣೆ ಮಾಡಿಡೋದು ಕೂಡ ಕಷ್ಟ ಅಂತ ವೈದ್ಯರು ಹೇಳಿರುವ ಹಿನ್ನೆಲೆ ಇವತ್ತು ಸಂಜೆನೇ ಅಂತ್ಯ ಸಂಸ್ಕಾರ ನೆರವೇರುವ ಸಾಧ್ಯತೆ ಅಧಿಕವಾಗಿದೆ. ಈ ಹಿನ್ನೆಲೆ ಈಗಾಗಲೇ ಅಸಂಖ್ಯಾತ ಬೆಂಬಲಿಗರು, ಅಭಿಮಾನಿಗಳು, NCP ಕಾರ್ಯಕರ್ತರು ಆಸ್ಪತ್ರೆಯ ಮುಂದೆ ಜಮಾವಣೆಯಾಗಿದ್ದಾರೆ. ಹಲವು ರಾಜಕೀಯ ಗಣ್ಯರು, ನಾಯಕರುಗಳು ಈಗಾಗಲೇ ಬಾರಾಮತಿ ಆಸ್ಪತ್ರೆಯತ್ತ ದೌಡಾಯಿಸ್ತಾ ಇದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಸ್ವಲ್ಪ ಹೊತ್ತಿನಲ್ಲಿಯೇ ಬಾರಾಮತಿಗೆ ಬರ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಹಲವು ಗಣ್ಯ ನಾಯಕರು, ಪ್ರಧಾನಿ ಮೋದಿಯವರು ಸೇರಿದಂತೆ ಹಲವರು ಸಾಮಾಜಿಕ ಜಾಲತಾಣಗಳಲ್ಲಿ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಇವತ್ತು ಸಂಜೆಯೇ ಅಜಿತ್ ಪವಾರ್ ಅಂತ್ಯಕ್ರಿಯೆ ನೆರವೇರುತ್ತೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಜೆಟ್ ಪತನದಲ್ಲಿ ಈಗಾಗಲೇ ಮೃತದೇಹಗಳು ಸುಟ್ಟು ಕರಕಲಾಗಿರುವ ಹಿನ್ನೆಲೆ ಬಹುತೇಕ ಇವತ್ತು ಸಂಜೆನೇ ಅಜಿತ್ ಪವಾರ್ ಅಂತ್ಯಕ್ರಿಯೆ ನೆರವೇರುತ್ತೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಕಾರಣ ಜೆಟ್ ಅಪಘಾತದಲ್ಲಿ ಮೃತದೇಹಗಳು ಸುಟ್ಟು ಕರಕಲಾಗಿದೆ. ಮೃತದೇಹ ಸಂಪೂರ್ಣ ಸುಟ್ಟು ಕರಕಲಾಗಿರೋದು, ಅದರ ಜೊತೆಗೆ ಹೆಚ್ಚು ಕಾಲ ಸಂರಕ್ಷಣೆ ಮಾಡೋದು ಕೂಡ ಅಸಾಧ್ಯ ಅಂತ ವೈದ್ಯರು ಹೇಳಿದ್ದಾರೆ. ಈ ಹಿನ್ನೆಲೆ ಇವತ್ತು ಸಂಜೆ ಅಜಿತ್ ಪವಾರ್ ಅಂತಿಮ ವಿಧಿವಿಧಾನ ನೆರವೇರುವ ಸಾಧ್ಯತೆ ಇದೆ. ಮೃತದೇಹಗಳನ್ನು ಗುರುತು ಹಚ್ಚೋದು ಕೂಡ ಭಾರಿ ಕಷ್ಟ ಆಗಿದೆ. ಅವರ ಕೈಗಡಿಯಾರದಿಂದ ಅಜಿತ್ ಪವಾರ್ ಮೃತದೇಹವನ್ನು ಪತ್ತೆ ಮಾಡಲಾಗಿದೆ. ಇನ್ನು ಹೆಚ್ಚು ಹೊತ್ತು ಸಂರಕ್ಷಣೆ ಮಾಡಿಡೋದು ಕೂಡ ಕಷ್ಟ ಅಂತ ವೈದ್ಯರು ಹೇಳಿರುವ ಹಿನ್ನೆಲೆ ಇವತ್ತು ಸಂಜೆನೇ ಅಂತ್ಯ ಸಂಸ್ಕಾರ ನೆರವೇರುವ ಸಾಧ್ಯತೆ ಅಧಿಕವಾಗಿದೆ. ಈ ಹಿನ್ನೆಲೆ ಈಗಾಗಲೇ ಅಸಂಖ್ಯಾತ ಬೆಂಬಲಿಗರು, ಅಭಿಮಾನಿಗಳು, NCP ಕಾರ್ಯಕರ್ತರು ಆಸ್ಪತ್ರೆಯ ಮುಂದೆ ಜಮಾವಣೆಯಾಗಿದ್ದಾರೆ. ಹಲವು ರಾಜಕೀಯ ಗಣ್ಯರು, ನಾಯಕರುಗಳು ಈಗಾಗಲೇ ಬಾರಾಮತಿ ಆಸ್ಪತ್ರೆಯತ್ತ ದೌಡಾಯಿಸ್ತಾ ಇದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಸ್ವಲ್ಪ ಹೊತ್ತಿನಲ್ಲಿಯೇ ಬಾರಾಮತಿಗೆ ಬರ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಹಲವು ಗಣ್ಯ ನಾಯಕರು, ಪ್ರಧಾನಿ ಮೋದಿಯವರು ಸೇರಿದಂತೆ ಹಲವರು ಸಾಮಾಜಿಕ ಜಾಲತಾಣಗಳಲ್ಲಿ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಇವತ್ತು ಸಂಜೆಯೇ ಅಜಿತ್ ಪವಾರ್ ಅಂತ್ಯಕ್ರಿಯೆ ನೆರವೇರುತ್ತೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಜೆಟ್ ಪತನದಲ್ಲಿ ಈಗಾಗಲೇ ಮೃತದೇಹಗಳು ಸುಟ್ಟು ಕರಕಲಾಗಿರುವ ಹಿನ್ನೆಲೆ ಬಹುತೇಕ ಇವತ್ತು ಸಂಜೆನೇ ಅಜಿತ್ ಪವಾರ್ ಅಂತ್ಯಕ್ರಿಯೆ ನೆರವೇರುತ್ತೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಕಾರಣ ಜೆಟ್ ಅಪಘಾತದಲ್ಲಿ ಮೃತದೇಹಗಳು ಸುಟ್ಟು ಕರಕಲಾಗಿದೆ. ಮೃತದೇಹ ಸಂಪೂರ್ಣ ಸುಟ್ಟು ಕರಕಲಾಗಿರೋದು, ಅದರ ಜೊತೆಗೆ ಹೆಚ್ಚು ಕಾಲ ಸಂರಕ್ಷಣೆ ಮಾಡೋದು ಕೂಡ ಅಸಾಧ್ಯ ಅಂತ ವೈದ್ಯರು ಹೇಳಿದ್ದಾರೆ. ಈ ಹಿನ್ನೆಲೆ ಇವತ್ತು ಸಂಜೆ ಅಜಿತ್ ಪವಾರ್ ಅಂತಿಮ ವಿಧಿವಿಧಾನ ನೆರವೇರುವ ಸಾಧ್ಯತೆ ಇದೆ. ಮೃತದೇಹಗಳನ್ನು ಗುರುತು ಹಚ್ಚೋದು ಕೂಡ ಭಾರಿ ಕಷ್ಟ ಆಗಿದೆ. ಅವರ ಕೈಗಡಿಯಾರದಿಂದ ಅಜಿತ್ ಪವಾರ್ ಮೃತದೇಹವನ್ನು ಪತ್ತೆ ಮಾಡಲಾಗಿದೆ. ಇನ್ನು ಹೆಚ್ಚು ಹೊತ್ತು ಸಂರಕ್ಷಣೆ ಮಾಡಿಡೋದು ಕೂಡ ಕಷ್ಟ ಅಂತ ವೈದ್ಯರು ಹೇಳಿರುವ ಹಿನ್ನೆಲೆ ಇವತ್ತು ಸಂಜೆನೇ ಅಂತ್ಯ ಸಂಸ್ಕಾರ ನೆರವೇರುವ ಸಾಧ್ಯತೆ ಅಧಿಕವಾಗಿದೆ. ಈ ಹಿನ್ನೆಲೆ ಈಗಾಗಲೇ ಅಸಂಖ್ಯಾತ ಬೆಂಬಲಿಗರು, ಅಭಿಮಾನಿಗಳು, NCP ಕಾರ್ಯಕರ್ತರು ಆಸ್ಪತ್ರೆಯ ಮುಂದೆ ಜಮಾವಣೆಯಾಗಿದ್ದಾರೆ. ಹಲವು ರಾಜಕೀಯ ಗಣ್ಯರು, ನಾಯಕರುಗಳು ಈಗಾಗಲೇ ಬಾರಾಮತಿ ಆಸ್ಪತ್ರೆಯತ್ತ ದೌಡಾಯಿಸ್ತಾ ಇದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಸ್ವಲ್ಪ ಹೊತ್ತಿನಲ್ಲಿಯೇ ಬಾರಾಮತಿಗೆ ಬರ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಹಲವು ಗಣ್ಯ ನಾಯಕರು, ಪ್ರಧಾನಿ ಮೋದಿಯವರು ಸೇರಿದಂತೆ ಹಲವರು ಸಾಮಾಜಿಕ ಜಾಲತಾಣಗಳಲ್ಲಿ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ.
ಪ್ರತಿಯೊಬ್ಬರಲ್ಲೂ ಕೂಡ ಈಗ ಕುತೂಹಲ ಇರುವಂಥದ್ದು ಈ ಘಟನೆ ಹೇಗೆ ಸಂಭವಿಸ್ತು ಅಂತೇಳಿ. ಆದರೆ ಅಂತಿಮವಾಗಿ ತನಿಖೆ ಕಂಪ್ಲೀಟ್ ಆದ ಬಳಿಕವಷ್ಟೇ ಸತ್ಯಾಸತ್ಯತೆ ಗೊತ್ತಾಗುತ್ತೆ. ಆದರೆ ಈಗ ಪ್ರಾಥಮಿಕ ಹಂತದಲ್ಲಿ ದಟ್ಟವಾದ ಮಂಜು ಆವರಿಸಿತ್ತು. ಆ ಕಾರಣದಿಂದಾಗಿ ಈ ಅವಘಡ ಸಂಭವಿಸಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅದೇ ಕಾರಣ ಅಂತ ಕೂಡ ಹೇಳಲಾಗ್ತದೆ. ಮೇಲ್ನೋಟಕ್ಕೆ ದಟ್ಟ ಮಂಜಿದ್ದು ಪತನಕ್ಕೆ ಕಾರಣ ಅಂತ ಹೇಳಿ ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ತನಿಖೆ ಆಗಬೇಕು, ತನಿಖೆ ಬಳಿಕವಷ್ಟೇ ಅಸಲಿ ಕಾರಣ ಏನು ಅನ್ನೋದು ಗೊತ್ತಾಗುತ್ತೆ. ಆದರೆ ಮೇಲ್ನೋಟಕ್ಕೆ ದಟ್ಟವಾದಂಥ ಮಂಜಿತ್ತು, ಹಾಗಾಗಿ ಈ ದುರ್ಘಟನೆ ಸಂಭವಿಸಿದೆ ಅಂತೇಳಿ ನಾಗರಿಕ ವಿಮಾನಯಾನ ಇಲಾಖೆಯ ಸಚಿವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. I'm very deeply saddened by the accident that has happened. In fact, my heart is still very, very heavy with sorrow. और जैसे ही सुबह पता चला, अभी डाइजेस्ट करने में ही बहुत दिक्कत हो रही है कि अजित दादा अभी हमारे साथ नहीं हैं. और अजित दादा के साथ 4 और लोग भी थे प्लेन में, तो उन सारे परिवारों को अपने कॉन्डोलेंसेस देता हूँ. 2 पायलट थे, क्रू थे और PSO भी थे उनके साथ. और अजित दादा से जैसे आपने बोला, हमारे भी काफ़ी मुलाकातें रही हैं पिछले 18 महीने जब से मैं मंत्री बना हूँ. और एक यंग मिनिस्टर होने के नाते वो काफ़ी गाइडेंस भी हमें देते थे. और काफ़ी बार महाराष्ट्र की चर्चा जब होती थी और मैं और मोहल भाई हम दोनों भी जब साथ में मिलते थे, तो काफ़ी अच्छी गाइडेंस, क्योंकि उनका जो एक्सपीरियंस रहा है पब्लिक सर्विस में, और ख़ास तौर पर जिस ग्रास रूट लेवल पे पब्लिक के साथ, खासकर गरीब लोगों के साथ जिस तरह वो खड़े रहे और उनके साथ जो उन्होंने काम किया, तो ये केवल हमारे लिए नहीं बल्कि पूरे महाराष्ट्र के लिए ये बहुत बड़ी लॉस है. और इर्रिपेरेबल लॉस है, इर्रिप्लेसेबल लॉस भी है. काफ़ी बार हमने जब उनसे बात करी तो हमें भी वो अनुभव मिला कि कितना वो प्रैक्टिकलिटी से और ग्राउंड रियलिटी से जुड़े हुए नेता है. उस तरह के नेता भी आजकल मिलना बहुत मुश्किल है. और महाराष्ट्र के लिए जिस तरह उन्होंने काम किया है वो हम सबके लिए आदर्शनीय रहेगा. और ख़ासकर अभी जो एक्सीडेंट जो हुआ है उसका जो इन्वेस्टिगेशन उसको भी हमने शुरू कर दिया है. तुरंत DGCA और AIB की टीम भी आई है. और जो प्रिलिमिनरी इन्वेस्टिगेशन या प्रिलिमिनरी जो समाचार हमें मिला है उसमें इतनी जानकारी थी कि जब वो लैंड करना चाहते थे सुबह करीब 8:48 AM के आसपास, तो उस समय विजिबिलिटी थोड़ा पुअर था उधर. और जब ATC बारामती से उनका जो कांटेक्ट हो रहा था फ़्लाइट के लिए पायलट से, तो ATC वालों ने पूछा कि क्या रनवे साइट में है, तो उनके तरफ से आया कि रनवे साइट में अभी नहीं है. तो उसके बाद उन्होंने एक गो अराउंड भी किया. गो अराउंड करने के बाद फिर से एक बार कोशिश करी कि हमारे ATC से जो बारामती में जो FTO हैंडल्ड ATC है उनसे वार्तालाप चल रही थी. तो उस समय जब दोबारा लैंड करने आए तब भी उनसे पूछा गया था कि विजिबिलिटी है कि नहीं रनवे का. तो उसके बाद पहले तो उनका समाधान नहीं आया, फिर उसके बाद आया कि विजिबिलिटी है. तो लैंडिंग क्लियरेंस जैसी ATC ने दिया उसके बाद तुरंत देखा गया कि ये एक्सीडेंट हुआ है. बहुत दुखद घटना है. तो इसके ऊपर और जानकारी हमें मिलनी चाहिए. इन्वेस्टिगेशन पूरी तरह से ट्रांसपेरेंट और अकाउंटेबल वे में हम करेंगे. बट उससे पहले तो मैं इतना कहना चाहूँगा कि ये बात बोलना कि अजित दादा अब नहीं रहे, उसके लिए बहुत 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 दुख होता है. और मैं उनके जो प्यार करने वाले लोग हैं, कार्यकर्ता हैं और उनके परिवार के लोग हैं, उन सबके प्रति कंडोलेंसेस व्यक्त करता हूँ. Like I said, from the preliminary investigation, it looks like the visibility seems to be the issue. So unless we do a thorough investigation, we can't properly tell what has been the exact incident. But this is whatever the facts that I've said till now is the conversation between the ATC and the pilots. सर कुछ कमेटी वगैरह बिठाई जाएगी? AIB itself ही thorough investigation करने वाली एक संस्था है और उनके पास पूरी व्यवस्था है इस तरह की चीज़ों की जानकारी करने के लिए, और वो ऑलरेडी साइट पहुँच रहे हैं.